ಉರ್ದು ಸರ್ಕಾರಿ ಶಾಲೆಗೆ ಬಿತ್ತು ಬೀಗ. ಶಾಲೆಯ ಗೇಟ್ ತೆಗೆದೆ ಗ್ರಾಮಸ್ಥನ ಹಠ. ಮುಸ್ಲಿಮ್ಸ್ ಸಮಾಜದವರು ನಮಗೆ ಭಾಳ ಅನ್ಯಾಯ ಮಾಡಾಕ್ತಾರೆ ಸರ್. ನಮ್ಮ ಅಪ್ಪಂದ ಅಲ್ಲದ ನಾ ಬರ್ಕೊಡ್ತೀನಿ, ಇವತ್ತ ಬರ್ಕೊಡ್ತೀನಿ. ನಮ್ಮ ಅಪ್ಪನ ಮಕ್ಕಂದಾಗ ಎಬಿಸಿ ಏನು ಕೆಲಸ ಮಾಡ್ಕೊಂಡ್ರೆ ಗೇಟಿಗೆ ಬೀಗವನ್ನು ಕೂರಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗಿ ಮಾಡಿದ್ದಾರೆ. ನಮಗೆ ಅನ್ಯಾಯ ಆಗತ್ತೆ ಮಾತ್ರ ಕಿರಿ ಆಗ್ತೇವೆ. ನಾವು ಯಾವ ಟಿವಿ ನೈನಲ್ರಿ, ನಾವು ಅಲ್ಲಿ ಜೈಲ್ನಾಗ ಹೋಗಿ ಇರಾಕು ರೆಡಿ, ಸಾಯಕ್ಕೂ ರೆಡಿ. ಹೀಗೆ ರಣರಣ ಬಿಸಿಲಿನಲ್ಲಿ ಮಕ್ಕಳು ಅದೇಗೆ ಕುಳಿತುಕೊಂಡಿವೆ ಅಂತ ನೋಡಿ. ಶಾಲೆಯ ಒಳಗೆ ಹೋಗ್ಬೇಕು ಅಂದ್ರೆ ಶಾಲೆಯ ಗೇಟ್ ತೆಗೆದಿರ್ಲಿಲ್ಲ. ಯಾಕಂದ್ರೆ ಈ ಶಾಲೆ ನಮಗೆ ಸೇರಿದ್ದು, ನಮ್ಮ ಜಾಗದಲ್ಲಿರುವ ಶಾಲೆಯನ್ನ ಒತ್ತುವರಿ ಮಾಡಲಾಗಿದೆ ಎಂದು ಗ್ರಾಮಸ್ಥನು ಆರೋಪಿಸಿರುವ ಘಟನೆ ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿ ನಡೆದಿದೆ ಕಣ್ರಿ. ದಾನ ಕೊಟ್ಟಿದ್ರೆ ದಾನ ಪತ್ರ ಅಂತ ಬರ್ತೈತ್ರಿ. ವಕೀ ಪತ್ರ ಅಂದ್ರೆ ಏನು? ವಕೀ ಪತ್ರ ಅಂದ್ರೆ ನಮ್ಮ ಸಮಾಜದಿಂದ ಕರೆಯೋದು. ದಿಢೀರ್ನೆ ಬಂದ ವ್ಯಕ್ತಿ, ಈ ಶಾಲೆ ಇರೋದು ನಮ್ಮ ಜಾಗದಲ್ಲಿ, ನಮ್ಮ ತಂದೆ ನೀಡಿದ್ದು 5 ಗುಂಟೆ ಜಾಗ ಮಾತ್ರ, ಆದರೆ ಶಾಲೆಯವರು 8 ಗುಂಟೆ ಜಾಗವನ್ನ ಆಕ್ರಮಿಸಿದ್ದಾರೆಂದು ಆರೋಪ ಮಾಡಿದ್ದಾನೆ. ಶಾಲೆಯ ಬೀಗ ತೆಗೆಯದೇ ಇದ್ದಾಗ ಸ್ಥಳಕ್ಕೆ ಬಿಒ ಮತ್ತು ತಹಶೀಲ್ದಾರ್ ದೌಡಾಯಿಸಿ ಬಂದಿದ್ರು. ಆದ್ರೂ ಈ ಜಗಮೊಂಡ ಮಾತ್ರ ಶಾಲೆಯ ಬೀಗ ತೆರೆಯದೆ ಅಧಿಕಾರಿಗಳಿಗೆ ದಾಖಲೆಯನ್ನ ತೋರಿಸಿದ್ದಾನೆ. ಖರಾಬ್ ಅಂದ್ರೆ ಹಳ್ಳ ಕೆರಿ ಕಟ್ಟಿ ಹೋಗಿ ಖರಾಬ್ ಅಂದ್ರೆ ಮಾಲೀಕರು ಅದ್ರಾಗ ಏನು ಕಣ ಕಟ್ಟಿ ಆದಾಯ ಮಾಡ್ಕೊಳಕ್ಕೆ ಸಾಗುವಳಿ ಮಾಡ್ಕೊಳಕ್ಕೆ ಅವ್ರಿಗೆ. ಆದ್ರೆ ಗೌರ್ಮೆಂಟ್ ಸಾಗುವಳಿ ಮಾಡಿದ್ವಿ ಸರ್. ಎಲ್ಲಿ ಮಾಡಿದ್ವಿ? ಸಾಗುವಳಿ ಮಾಡಿದ್ವಿ. ಎಷ್ಟು ವರ್ಷ? 2006 ಮಟ್ಟ ನಾವು ಸಾಗುವಳಿ ಮಾಡಿದ್ವಿ. ಸತತ 3 ವರ್ಷ ಪಡ ಬಿಟ್ಟು ಸರ್ಕಾರದ ಸರ್ಕಾರ 3 ವರ್ಷದಿಂದ ಬಿಟ್ಟೈತೆ. 3 ವರ್ಷದಿಂದ ಇಲ್ಲ ಕಟ್ಟೆ ಎಷ್ಟು ವರ್ಷ ಆಯಿತು? 2006 ಸರ್ಕಾರ ಕಟ್ಟಿದ್ದಿಲ್ಲ. ನಮ್ಮಪ್ಪ ನಾವು ಅವಕಾಶ ಇಲ್ಲ. ಈಗ ಸರ್ಕಾರದಾಗಿರೋದ್ರಿಂದ ಅವಕಾಶ ಇಲ್ಲ. ನಿಮ್ ಬೆಳೆ ಬೇಸಾಯ ಇತ್ತು ಅಂತಂದ್ರೆ ನಾನು ಯೋಚನೆ ಮಾಡಬಹುದಿತ್ತು. ಅಂದಹಾಗೆ ಈ ರೀತಿ ಘಟನೆ ನಡೆದಿರೋದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ಕಣ್ರಿ. ಇಲ್ಲಿ ಸರ್ಕಾರಿ ಉರ್ದು ಶಾಲೆ ಜಾಗಕ್ಕೆ ಈರಪ್ಪ ಕುಲಕರ್ಣಿ ಎಂಬ ವ್ಯಕ್ತಿ ಬೀಗ ಜಡಿದು ಹೈಡ್ರಾಮಾನೇ ಸೃಷ್ಟಿ ಮಾಡಿದ್ದಾನೆ. ಇದರಿಂದ ಪುಟ್ಟ ಮಕ್ಕಳು ತರಗತಿಗಳಿಗೆ ಪ್ರವೇಶಿಸದೆ ಹೊರಗಡೆ ಕಾಯುವಂತಾದ ದೃಶ್ಯಗಳು ಕಂಡುಬಂದುವು. ಈರಪ್ಪ ಕುಲಕರ್ಣಿ ಅವರಿಗೆ ಸೇರಿದೆಯಾ ಈ ಶಾಲೆ? ಹಾಗಾದ್ರೆ ಈ ವ್ಯಕ್ತಿ ದಿಢೀರಂತ ಹೀಗೇಕೆ ಮಾಡಿದ ಅಂತ ನೋಡುತ್ತಾ ಹೋದ್ರೆ, ಈರಪ್ಪ ಕುಲಕರ್ಣಿ ಅವರ ತಂದೆ ಶಂಕರಪ್ಪ ಕುಲಕರ್ಣಿ ಇವರು ಹಲವು ವರ್ಷಗಳ ಹಿಂದೆ ಶಾಲೆ ನಿರ್ಮಾಣಕ್ಕಾಗಿ ಸುಮಾರು 5 ಗುಂಟೆ ಜಾಗವನ್ನ ದಾನವಾಗಿ ನೀಡಿದ್ರಂತೆ. ಆದರೆ ಶಾಲೆ ಕಟ್ಟುವ ವೇಳೆ ದಾನವಾಗಿ ನೀಡಿದ ಜಾಗಕ್ಕಿಂತ ಹೆಚ್ಚುವರಿ ಜಾಗವನ್ನ ಒತ್ತುವರಿ ಮಾಡಿ ಶಾಲೆ ಕಟ್ಟಡ ನಿರ್ಮಿಸಲಾಗಿದೆ. ಹೆಚ್ಚುವರಿ ಜಾಗ ನಮ್ಗೆ ಸೇರಿದ್ದು ಎಂದು ಈರಪ್ಪ ಕುಲಕರ್ಣಿ ಅವರ ವಾದ ಕಣ್ರಿ. ಈಗ ನಮ್ಮ ಮಕ್ಕಳ ಪರವಾಗಿ ಕೊಟ್ಟರೆ ನಮ್ಮ ಮಕ್ಕಳು ಶಾಲೆ ಐತಿ, ಅದಕ್ಕೆ ನಮ್ಮ ಮಕ್ಕಳ ಕಲಿಕೆಗೆ ಅಡ್ಡಿ ಮಾಡಬಾರ್ದು. ಶಾಲೆ ಐತಿ ಅನ್ನೋದಕ್ಕೆ ಕೇಳಾಕತ್ತೀನಿ. ಕೋರ್ಟ್ ಐತಿ, ಕೋರ್ಟ್ನಾಗ ಹಾಕಿದ್ವಿ. ಆಯ್ತು, ಅದು ಬಗೆಹರಿತೈತಿ. ಈಗ ನಾವು ಕೋರ್ಟ್ನಾಗ ಅದಾಗ ಬಗೆಹರಿತೈತಿ. ಅದ್ರ ಮಧ್ಯೆ ನಿಮ್ಗೆ ಹೇಳಿದಾಗ ಸಹಕಾರ ಕೊಟ್ಟಿರಿ. ಈಗ ಆಯ್ತು, ನೀವೇ ತೀರ್ಮಾನ ಮಾಡ್ತೀರಾ? ಆದ್ರೆ ಹಲವು ವರ್ಷಗಳಿಂದ ಇದೇ ವಿಚಾರದ ವ್ಯಾಜ್ಯ ಈಗ ನ್ಯಾಯಾಲಯದಲ್ಲಿಯೇ ಬಾಕಿ ಉಳಿದಿದೆ. ಆದ್ರೂ ಈರಪ್ಪ ಶಾಲೆ ನಡೆಯದಂತೆ ತಡೆದಿದ್ದಾನೆ. ಈ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಬ್ಯಾಡಗಿ ತಹಶೀಲ್ದಾರ್ ಚಂದ್ರಶೇಖರ್, ಕ್ಷೇತ್ರ ಶಿಕ್ಷಣಾಧಿಕಾರಿ SG ಕೋಟೆ ಹಾಗೂ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಪರಿಸ್ಥಿತಿಯನ್ನ ನಿಯಂತ್ರಿಸಿ ಮಕ್ಕಳ ಶಿಕ್ಷಣಕ್ಕೆ ಅಡ್ಡಿಯಾಗದಂತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮುಂದಾಗ್ತಾರೆ. ಜಾಗದ ವಿವಾದವನ್ನ ಸರ್ವೆ ಮೂಲಕ ಪರಿಶೀಲಿಸಿ ಸಮಸ್ಯೆಯನ್ನ ಕಾನೂನುಬದ್ಧವಾಗಿ ಬಗೆಹರಿಸಲಾಗುವುದು ಎಂದು ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಈ ಕುರಿತು ಶಾಲೆಯಲ್ಲೇ ಗ್ರಾಮಸ್ಥರು, ಶಾಲಾ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ನಡುವೆ ಸಭೆ ಕೂಡ ನಡೆಸಲಾಯಿತು. ನಮ್ಮ ಅಪ್ಪಂದ ಅಲ್ಲದ ನಾ ಬರ್ಕೊಡ್ತೀನಿ, ಇವತ್ತ ಬರ್ಕೊಡ್ತೀನಿ. ಬೇರೆ ಮಕ್ಕಳು ಹೋಗ್ಬೇಕು, ಅವ್ರ ಜಾಗ ಯಾರೋ ಮಾಡಿದ ತಪ್ಪಿಗೆ ನೀವು ಬೇಕಾದ ದುನಿಯಾ ಮಾಡಿ, ನೀವು ಬೇಕಾದ ದುನಿಯಾ ಮಾಡಿ, ನಾವು ರೆಡಿ ಅದಂಗೆ ಇಲ್ರಿ. ಅವರು ನಾವು ಮರ್ಯಾದಿಲ್ರಿ, ನಾವು ಮರ್ಯಾದಿಂದ ಮಾಡ್ರಿ, ನಾವು ಬರಲ್ಲ ಸರ್. ನಮ್ಗೆ ಮರ್ಯಾದೆ ಕೊಟ್ಟಿಲ್ಲ, ನಾವು ಬರಲ್ಲ. ನಾವು ಮರ್ಯಾದೆ ಕೊಟ್ಟಿಲ್ಲ, ನೀವು ಮರ್ಯಾದೆ ಸರ್ ನೀವು ಮಾಡಿ. ನಿನ್ನೆ ಮನೆ ಬಂದ್ರ ಸರ 2006 ಇದ್ದರು. ನಮ್ಮ ಅಪ್ಪನ ಮಕ್ಕಂದಾಗ ಎಬಿಸಿ ಏನು ಕೆಲಸ ಮಾಡ್ಕೊಂಡ್ರೆ ಒಬ್ಬನಾರು ಬಂದ ಕೇಳಿ. ಇಷ್ಟು ವರ್ಷ ಆದ್ರೆ
ನಿಮ್ಮ ಅಪ್ಪನಿಂದ ಸಾಲಿ ಬೆಳಿತೈತಿ ತಮ್ಗಳ ನಿಮ್ದು ಏನಾಕೈತಿ ಅಂತ ಕೇಳಕ್ ಒಬ್ಬನರ ಬಂದಾನ. ಏನು ಕೊಡೋದು ಬೇಡ, ಹಿಂಗಿತ್ತು ಹಿಂಗಿಲ್ಲ ಅಂತ ಹೇಳಕ್ ಒಬ್ಬನರ ಬಂದಾನ. ಶಾಲೆಗೆ ಬೀಗ ಹಾಕಿದ ಕುರಿತು ಮಾಧ್ಯಮದೊಂದಿಗೆ ಮಾತಾಡಿದ ಈರಪ್ಪ ಕುಲಕರ್ಣಿ, ನಮ್ಗೆ ಮುಸ್ಲಿಂ ಸಮಾಜದಿಂದ ಅನ್ಯಾಯವಾಗಿದೆ. ನಮ್ಮ ತಂದೆ ಶಾಲೆಗೆ 5 ಗುಂಟೆ ಜಾಗ ನೀಡುವುದಾಗಿ ಹೇಳಿದ್ದೇ ಸತ್ಯ, ಆದ್ರೆ ಈ ಖರಾಬ್ ಜಾಗದಲ್ಲಿ ನಮ್ಮ ಹೆಸರೇ ದಾಖಲಾಗಿದೆ ಎಂದು ಹೇಳಿದ್ರು. ಸರ ನಮ್ಮ ಊರಾಗ ಇಲ್ಲಿ ಮುಸ್ಲಿಮ್ಸ್ ಸಮಾಜದವ್ರು ನಮಗೆ ಭಾಳ ಅನ್ಯಾಯ ಮಾಡತ್ತಾರೆ ಸರ್. ನಾವು ನಮ್ಮ ಅಪ್ಪಾರ ಹಿಂದೆ 5 ಗುಂಟೆ ಜಾಗ ಕೊಡ್ತೇವೆ ಅಂತ ಹೇಳಿದ್ದು ಕರೆವು. ಯಾವ್ದು ದಾನ ಧರ್ಮ ಏನಿಲ್ಲ, ಒಪ್ಪಿ ಪತ್ರದ ಮ್ಯಾಗ ಅದಾರ. ಆಮೇಲೆ 5 ಗುಂಟೆ ಅಂತಂದು ನಮ್ಮ ಅಪ್ಪಗೆ ಏನೇ ನೌಕರಿ ಕೊಡಿಸ್ತೀನಿ, ಮನೆ ಕಟ್ಟಿಸ್ಕೊಡ್ತೀನಿ ಇವು ಅಂತಂದು ಹೇಳಿ ಸಾಲಿ ಕಟ್ಟಕ್ಕೆ ಚಲೋ ಮಾಡಿದಾರೆ. ಇವತ್ತು ಸರ್ಕಾರ ಭೂಮಿ ಆ ಭೂಮಿ ಅಂತಂದು ನಮ್ಗೆ ಅನ್ಯಾಯ ಮಾಡತ್ತಾರೆ. ಅದರಿಂದ ನ್ಯಾಯ ಬೇಕು. ಖರಾಬ್ ಲ್ಯಾಂಡ್ ಎಲ್ಲಿ ಹೋದ್ರೂ ಯಾವ ಹಿಡಿಯೋದಾಗ ನೋಡ್ರಿ ಎಲ್ಲರೂ ನೋಡ್ರಿ ಮಾಲೀಕ ಅಂತ ತೋರಿಸ್ತೈತಿ. ಇವತ್ತು ನಾವು ಮಾಲೀಕರ, ಇವತ್ತು ನಾವು ಸಾಲಿಯನ್ನು ಕೆಡಿಸ್ಬೇಕು ಅಂತ ಏನು ನಿಂತಿಲ್ಲ. ನಮ್ದು ಏಟೈತೆ ದಾನ ಕೊಡ್ತೇವೆ ಅಂತಲೇ ಹೇಳೀವಿ. ಅವ್ರು ಮಾಡ್ಕೊಂಡು ಬಿಡೋದು ಅವ್ರದ್ದು. ನಾವು ಅನ್ಯಾಯ ಮಾಡತ್ತಿಲ್ಲ ಮಕ್ಕಳಿಗೆ, ನಮಗೆ ಅವ್ರು ಅನ್ಯಾಯ ಮಾಡತ್ತಾರೆ. ಅದರಿಂದ ನ್ಯಾಯ ಬೇಕು ನಮಗೆ. ಇನ್ನೊಂದೆಡೆ ಅಧಿಕಾರಿಗಳು ಶಾಲೆಯ ನಕ್ಷೆಯನ್ನ ಸರಿಯಾಗಿ ಪರಿಶೀಲನೆ ಮಾಡಲಾಗುವುದು, ಸರ್ಕಾರಕ್ಕೆ ಸೇರಿದ ಜಾಗದಲ್ಲಿ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುವುದು, ರೈತನಿಗೆ ಅನ್ಯಾಯ ಆಗೋದಕ್ಕೂ ಬಿಡಲ್ಲ ಅಂತ ಭರವಸೆ ನೀಡಿದ್ರು. ಈ ಸ್ಥಳದ ಮಾಲೀಕರು ಅನ್ನುವಂಥವ್ರು ಹಿಂದಿನಿಂದ ಏನು ಈ ಶಾಲೆಗೆ ಯಾವುದೇ ಒಂದು ಥರದ ಲೀಗಲಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನೋ ತಪ್ಪು ಸಮಸ್ಯೆಯಿಂದ ಗೇಟಿಗೆ ಬೀಗವನ್ನು ಕೂರಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗೆ ಮಾಡಿದ್ದಾರೆ. ಯಾವುದು ಸರ್ಕಾರಿ ಕರ್ತವ್ಯವನ್ನು ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ. ಅವರಿಗೆ ಕನ್ವಿನ್ಸ್ ಮಾಡಿ ನಿಮ್ಮದೇನಿದ್ರೂ ಕಾನೂನಾತ್ಮಕವಾಗಿ ಹೋರಾಟಗಳಾಗಲೇಬೇಕು ಹೊರತು ನೀವು ನೇರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳಿ ಹೇಳಿ ಆ ಗೇಟನ್ನು ಅವರೇ ಓಪನ್ ಮಾಡಿದ್ದಾರೆ. ಒಟ್ನಲ್ಲಿ ಮಲ್ಲೂರು ಗ್ರಾಮದ ಸರ್ಕಾರಿ ಶಾಲೆ ಜಾಗ ವಿವಾದ ಮಕ್ಕಳ ಶಿಕ್ಷಣಕ್ಕೆ ಅಡ್ಡಿಪಡಿಸುತ್ತಿದೆ. ಇನ್ನೊಂದೆಡೆ ತಾಲೂಕಾಡಳಿತ ತ್ವರಿತವಾಗಿ ಸರ್ವೆ ನಡೆಸಿ ಶಾಶ್ವತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಕ್ಕಳ ಭವಿಷ್ಯಕ್ಕೆ ಧಕ್ಕೆ ಬಾರದಂತೆ ಸಮಸ್ಯೆಯನ್ನ ಶೀಘ್ರವಾಗಿ ಬಗೆಹರಿಸುವುದೇ ಇದೀಗ ಪ್ರಮುಖ ಸವಾಲಾಗಿ ಪರಿಗಣಿಸಿದೆ. ಬಿಗ್ ಟಿವಿ ಕರ್ನಾಟಕ, ಹಾವೇರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.